ಇವತ್ತು ಒಳ್ಳೆ ಕಾರ್ಯಕ್ರಮ ಕೂಡ ಆಗಿದೆ. ನಾನು ಕೂಡ ನಿನ್ನೆಂದ ಇಷ್ಟೆಲ್ಲ ಆಯಾಸ ಆದರೂ ಕೂಡ ನಮ್ಮ ಕಾರ್ಯಕರ್ತರ ಮುಖದಲ್ಲಿ ನಗು ನೋಡಿದಾಗ, ಕಾರ್ಯಕರ್ತರ ಮುಖದಲ್ಲಿ ಉತ್ಸಾಹ ನೋಡಿದಾಗ ನಮಗೂ ಕೂಡ ಯಾವುದೋ ಆಯಾಸ ಆಗೋದಿಲ್ಲ. ಆಗ್ಲೇ ಹೇಳ್ತಾರೆ ನಿರಾಣಿ ಅವ್ರು ಇನ್ನೂ ನೆನಪಿದೆ, ಒಂದು 5-6 ವರ್ಷದ ಕೆಳಗೆ ಬಂದಾಗ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲೊಬ್ರು ಯಜಮಾನರು ಹೇಳಿದ್ರು, ಸರ್ ಯಡಿಯೂರಪ್ಪನವ್ರು ನಮ್ಮ ಊರಿಗೆ 3 ಬಾರಿ ಬಂದೋಗಿದ್ದಾರೆ ಅಂತೇಳಿ. ಅಂದ್ರೆ ಆ ರೀತಿ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಯಡಿಯೂರಪ್ಪನವರು, ಅನಂತಕುಮಾರ್ ಜಿ ಅವರು ಒಂದು ರೀತಿ ತಪಸ್ಸಿನ ರೀತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಕೊಂಡು ಬಂದಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನ ಹಾಕುವಂತ ಕೆಲಸ ಮಾಡಿದ್ದಾರೆ. ನಾನು ಇಲ್ಲಿ ಬರ್ತಾ ಯಜಮಾನರು ಸಿಕ್ಕಿದ್ರು, ನಿರಾಣಿ ಅವರು ಪರಿಚಯ ಮಾಡಿಕೊಟ್ರು, ಶಿವಪ್ಪ ಮಸೂತಿರವರು. ಯಜಮಾನರು ಸುಮಾರು 85-86 ವರ್ಷ ಆಗಿರ್ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಕಾಲಲ್ಲೇ ಚಪ್ಪಲಿನೂ ಕೂಡ ಹಾಕೊಳ್ಳದೇನೆ ಯಜಮಾನರು ಅಂದ್ರೆ ಅವರು ಪಕ್ಷದ ಬಗ್ಗೆ ಇರುವಂತ ನಿಷ್ಠೆ ಏನು ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಕ್ಷಣ ಯೋಚನೆ ಮಾಡಬೇಕು. ಅದೇ ರೀತಿ ಬಸವಂತಪ್ಪ ಸಂಕನಹಟ್ಟಿ ಅವರು ಕೂಡ ಯಜಮಾನರಿಗೆ ವಯಸ್ಸಾಗಿದೆ, ಇಲ್ಲೇ ಇದ್ದಾರೆ ಯಜಮಾನರು. ಆದ್ರೆ ಪಕ್ಷದ ಬಗ್ಗೆ ನಿಷ್ಠೆ, ಒಂದು ಕಳಕಳಿಯನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಯಾರೂ ಕೂಡ ನಾವು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಕಾಲಘಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಯಜಮಾನರುಗಳು ಮಾಡಿರುವಂಥದ್ದು. ಅಂತ ಸಂಘಟನೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ